ಯಾರನ್ನೂ ಕೇಳೋದಿಲ್ಲ. ಸಚಿನ್ ತೆಂಡೂಲ್ಕರ್ ಭಾರಿ ಆಟಗಾರ ಇದ್ದರೂ ಸಹಿತ ಇವತ್ತು ಕಾಲದ ಹೊರತಕ್ಷಕ್ಕೆ ಅವ್ರು ಹೋಗಬೇಕಾಗಿದೆ. ಹಾಗಿದು ಅದಕ್ಕೆ ಆದರೆ ಒಂದು ಸಂಘಟನೆ ಇವತ್ತು ಈ RSS ಇದನ್ನು ಉಳಿಸ್ಕೊಂಡು ಹೊಂಟದ, ಶಕ್ತಿಯನ್ನು ಮುಂದುವರಿಸ್ಕೊಂಡು ಹೊಂಟದ, ಕಾಲಕ್ಕೆ ತಕ್ಕಂಗೆ ಪರಿವರ್ತನೆ ಆಗ್ತಾರೆ. ಆದರೆ ದುರಂತ ಏನಪ್ಪ ಅಂದರೆ ಈ ದೇಶದ್ದು ನಮ್ಮ ಸಮಾಜವಾದಿಗಳು ಬಂದರು, ಅನೇಕ ನಾಯಕರು, ಅದೇ ಕಾಲಕ್ಕೆ ಕಮ್ಯುನಿಸ್ಟರು ಬಂದರು, ಅನೇಕ ನಾಯಕರು, ಅದು ಕಾಂಗ್ರೆಸ್ ಅಂತ ಅಲ್ಲಿಯೂ ಅನೇಕ ನಾಯಕರು ಬರಲಿಕ್ಕೆ ಇಂದಿರಾ ಗಾಂಧಿಯವರು ಕೊಡಲಿಲ್ಲ. ಅದೇ ಕಾಲಕ್ಕೆ ರಾಜೀವ್ ಗಾಂಧಿನೂ ಕೊಡಲಿಕ್ಕಾಗಲಿಲ್ಲ. ಮತ್ತು ನೆಹರು ಅವರು ತಮ್ಮ ಮಗಳನ್ನ ತಂದು ಮುಂದಿಟ್ಟಿದ್ರು. ಇತಿಹಾಸಗಳಂತ ಇವೆಲ್ಲ ಅಪರಾಧಿಯ ಕ್ರಮಗಳಿವು. ಒಂದು ಕಾಂಗ್ರೆಸ್ ನಾಯಕರು ಎಷ್ಟೋ ಜನ ಇದ್ದರೆ ಶರದ್ ಪವಾರ್ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಇವತ್ತು ಈ ದೇಶದ ಪ್ರಧಾನಿಯಾಗಿರ್ತಿದ್ರು ಏನು. ಆದರೆ ಅವರು ಸಹಿತ ಇಟ್ಕೊಳ್ಳೋಕ್ಕಾಗಲ್ಲ. ಇಂಥ ಅನೇಕ ನಾಯಕರು ಬಂದು ಹೋದ್ರು ಕಾಂಗ್ರೆಸ್ನೆಲ್ಲ. ಆದರೆ ಅವರ ಒಂದು ಕುಟುಂಬ ರಾಜಕಾರಣದಿಂದ ಇಡೀ ದೇಶದ ಕುಟುಂಬ ರಾಜಕಾರಣಕ್ಕೆ ಬೆಲೆ ಆಯಿತು. ಇವತ್ತು ಸಹಿತ ಮೋದಿಯವರು ಸ್ವತಃ ಕುಟುಂಬದ ರಾಜಕಾರಣ ಇರಲಿಕ್ಕಿಲ್ಲ, ಬಟ್ ಅವ್ರ ಪಕ್ಷದಲ್ಲೂ ಸಹಿತ BJPಯಲ್ಲೂ ಸಹಿತ ಮತ್ತು ಇನ್ನುಳಿದ ಪಕ್ಷಗಳಲ್ಲಿಯೂ ಸಹಿತ ಯಾವುದೂ ಇರಲಿ ಅವತ್ತು ಅಖಿಲೇಶ್ ಯಾದವ್ ಅವರು SP ಇರಲಿ, BSP ಇರಲಿ, ಮತ್ತೊಂದಿರಲಿ, ಯಾವುದೇ ಪಕ್ಷ ತೆಗೆದುಕೊಳ್ಳಿ ಈ ದೇಶದ ಎಲ್ಲರೂ ಇವತ್ತು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ. ಯಾಕೆ ದುಡ್ಡು ಇದ್ರಲ್ಲ ರಾಜಕೀಯ, ದುಡ್ಡು ಕೊಟ್ಟಾಗ ಜನ ಓಟ್ ಹಾಕೋದು. ಇವತ್ತು ಗ್ಯಾರಂಟಿಗೆ ಬಂದದು. ಈ ಗ್ಯಾರಂಟಿ ಸಹಿತ ಇವತ್ತು ನಮ್ಮ RSS ತಿಳ್ಕೊಂಡು ಗ್ಯಾರಂಟಿ ಕೊಡ್ಲಿಕ್ಕೆ ಹೊಂಟದ. ಗ್ಯಾರಂಟಿನ ಘೋಷಣೆ ಮಾಡಲಿಕ್ಕೆ ಇಲ್ಲ ಅಧಿಕಾರ ಸಿಗೋದಿಲ್ಲ. ಅಧಿಕಾರ ಸಿಕ್ಕರೆ ಮೊದಲು ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದು RSS ಸಿಗೋದು ಕನ್ಫರ್ಮ್ ಆಗ್ಯದ. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಇವತ್ತೇನಾಗಿದೆಪ್ಪ ಅಂದರೆ ಕಾಂಗ್ರೆಸ್ ಹೊಸ ಚಿಂತನೆಯನ್ನು ಮಾಡಬೇಕಾಗ್ಯದ. ಸುಮ್ಮನೆ EVM ಸರಿ ಇಲ್ಲರಿ, ಅದು ಸರಿ ಇಲ್ಲರಿ, ಈ ಹೋರಾಟ ಮಾಡಿದರೆ ಇಲ್ಲಿ ಕೆಲಸ ಆಗೋದಿಲ್ಲ. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು, ಸಣ್ಣ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಒಂದು ಸಮಾಜವಾದ ನೆಲಗಟ್ಟಿನಲ್ಲಿ, ಕಮ್ಯುನಿಸಮ್ ನೆಲಗಟ್ಟಿನಲ್ಲಿ ಆದ ಸಣ್ಣ ಪಕ್ಷಗಳು ಸಹಿತ ಸ್ವತಃ ನಿಂತು ವಿಚಾರ ಮಾಡಬೇಕಾಗ್ಯದ. ನಾವು ಇವತ್ತು ಒಗ್ಗಟ್ಟು ಆಗಬೇಕು, ಆಗಬಾರದು ಅನ್ನುವಂಥದ್ದು ಎಲ್ಲರೂ. ಮತ್ತು ಅದರಲ್ಲೂ ಕಾಂಗ್ರೆಸ್ ಅಂತೂ ಹೊಸ ಒಂದೇನಪ್ಪ ಅಂದ್ರೆ ಹೋರಾಟ ಶುರು ಮಾಡಬೇಕಾಗ್ಯದ. ಮತ್ತು ಅದರಲ್ಲೂ ಹಿಂದಿದ್ದಂಥ ಆಲ್ರೆಡಿ ವಯಸ್ಸಾದಂಥ ಕಾಂಗ್ರೆಸ್ ನಾಯಕರು ಹಿಂದಿನ ಭ್ರಷ್ಟಾಚಾರದ ಆರೋಪಿದಂಥವ್ರು ಕಮಲ್ನಾಥ್ ಇರ್ಬೋದು, ಮೊನ್ನೆ ಹುಡಾ ಆಯಿತು, ಮತ್ತಾರಾಯ್ತು, ಎಲ್ಲರೂ ಈ ರಾಜಕಾರಣಿಗೆ ಒಬ್ಬರು ದೂರ ಸರಿದು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಖನಯ್ ಕುಮಾರ್ ಅನ್ನುವಂಥ ಒಬ್ಬ ಕಮ್ಯುನಿಸ್ಟ್ ನೆಲಗಟ್ಟಿನಲ್ಲಿ ಬಂಥ ಒಳ್ಳೆಯ ಯುವಕ, ಅವ್ರನ್ನೂ ಸಹಿತ ಕನ್ಸಿಡರ್ ಮಾಡಿಕೊಂಡು ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡಬೇಕಾಗ್ಯದ ಈ ನಮ್ಮ ಕಾಂಗ್ರೆಸ್. ಅದರಲ್ಲೂ ಸೇವಾದಳವನ್ನು ಪುನರುಜ್ಜೀವನ ಮಾಡಲೇಬೇಕು. ಇಲ್ಲಾದರೆ ಭವಿಷ್ಯದಲ್ಲೇ ಕಾಂಗ್ರೆಸ್ಸಿನ ವಿಚಾರಗಳು ನಶಿಸಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಈ OBC ನಾಯಕರು ನಮ್ಮಲ್ಲಿದ್ದಾರೆ, ವಿಚಾರವಂತರು, ಪ್ರಜ್ಞಾವಂತರು, ಪ್ರಗತಿಪರರು. ಇವರಿಗೆಲ್ಲ ಅರ್ಬನ್ ನಕ್ಸಲೈಟ್ ಹನಿಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಈಗಾಗಲೇ ಇವರು ಒಕ್ಕಟ್ಟಾಗಿ ಒಂದು ಸಂಘಟನೆ ಮಾಡಿ ನಿಂತಾಗ ಮಾತ್ರ ಇಲ್ಲಿ ಒಂದು ರಾಜಕೀಯ ಪಕ್ಷ ಹುಟ್ಟಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂತಂದ್ರೆ ಈ ಸೋಲಿನದ ನಿರಂತರವಾಗಿ ಮುಂದುವರಿಯುವಂಥದ್ದಂತ. ಯಾಕಂದ್ರೆ ಈಗ ಏನು ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಏನಪ್ಪ ಜನಗಣತಿ ಮಾಡಿಸ್ತೀವಿ, ಹಾಗೆ ಈಗ ಏನು ಕೆಲವೊಂದು ಒಳ್ಳೆಯದ ವಿಚಾರಗಳು ಎಲ್ಲ ಒಪ್ಪುವಂಥ ವಿಷಯಗಳು. ಆದರೆ ಇವರೇ ಮಾಡಿಬಿಡ್ತಾರಲ್ಲ. ಈಗ ಗ್ಯಾರಂಟಿ ಪ್ಲಸ್ ಮೋದಿ ಪ್ಲಸ್ RSS ಆದರೆ ನಮ್ಮ ಈ ಒಂದು ಏನಪ್ಪ ಗ್ಯಾರಂಟಿ ಈ ಸಿದ್ದರಾಮಯ್ಯ ಸರ್ಕಾರ ಉಳಿತದನ, ಅಥವಾ ನಮ್ಮ ರಾಹುಲ್ ಗಾಂಧಿಯವರ ನಾಳೆ ಏನಪ್ಪ ಭವಿಷ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಇವರೇನು ಮಾಡ್ತಾ ಇದ್ದಾರೆ, ಈ ಒಂದು ಗ್ಯಾರಂಟಿಗಳು ಕೊಡ್ಕೊಂಡು ಅದನ್ನು ಅವರು ಕೊಡ್ತಾರೆ, BJP ಕೊಡ್ತಾರೆ, RSSಗೂ ಕೊಡ್ತಾರೆ. ಮತ್ತು RSS ತಮಗೆ ಬೇಕಾದ ವ್ಯಕ್ತಿಯನ್ನು ನಾಯಕರು ಮಾಡ್ತಾ ಹೋಗೋದ್ರಿಂದಾಗೆ ಇಲ್ಲಿ ಏನೊಂದು ಬಿದ್ದ ಸಮುದಾಯ ಇವತ್ತಿನ 10-90 ಅದಲ್ಲ, 90% ಅಲ್ಲ, ಬಡವರು ಮತ್ತು ಅದ್ರ ಹಿಂದುಳಿದವರು, ಕೆಳಜಾತಿಯವರು, OBC ಜೊತೆಗೆ SC ST ಮೈನಾರಿಟಿ, ಇವರೆಲ್ಲರೂ ಇಲ್ಲೇನಪ್ಪ ಅತಂತ್ರ ಆಗ್ತಾ ಹೋಗ್ತಾರೆ. ಇವ್ರು ಭಾಳ ಅಂದ್ರೆ ಏನು ಕೊಡೋರು ಗ್ಯಾರಂಟಿ ಅಕ್ಕಿ, ಒಂದು ಸಕ್ಕರೆ, ಮತ್ತೊಂದು 500,000 ಕೊಡೋದು ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದ್ರೆ ರೈತಗೆ ಮಾರ್ಕೆಟ್ ಕೊಡ್ತಾನೆ, ರೈತ ಹೇಳುವಂಗಿಲ್ಲ, ಅವ್ನು ಮಾರ್ಕೆಟ್ ಇವ್ರು ಕೊಡೋಂಗಿಲ್ಲ. ಮಾರ್ಕೆಟ್ ಕೊಡೋದ್ರೆ ಏನು ಕಾನೂನು ಮಾಡಬೇಕು, ಕಾನೂನು ಮತ್ತು ನಿಜವಾಗೂ ಅಪ್ಲೈ ಆಗಬೇಕು. ಇವೆಲ್ಲ 108 ಗದ್ದಿದ್ದಾಗ ಇವತ್ತು ಕಾಂಗ್ರೆಸ್ ಮತ್ತು ಇನ್ನುಳಿದ ಪಕ್ಷಗಳು ಎಲ್ಲರೂ ಕುಡ್ಕೊಂಡು ಒಂದು ವಿಚಾರ